ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಶಾಸಕ ಅಶೋಕ್ ಪಟ್ಟಣ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ತಾಳ್ಮೆಯಿಂದ ಇದ್ದು ನನ್ನ ತಲೆ ಕೂದಲು ಹೋಗಿದೆ. ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಸಂತೋಷ ಆಗಿದೆ. ಆದರೆ ತಾಳ್ಮೆ 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 ಅಂತ ಎಷ್ಟು ದಿನ ತಾಳ್ಮೆ ಇರಲಿ, ನನ್ನ ತಲೆ ಕೂದಲೇ ಖಾಲಿಯಾಗಿದೆ ಅಂತ ಹೇಳಿದ್ದಾರೆ. ಲಕ್ಷ್ಮಣ ಸವದಿಗೆ ಸಿಕ್ಕಿದ್ದು ನನಗೇನು ಬೇಸರ ಇಲ್ಲ, ಆದರೆ ನಾನು 40 ವರ್ಷಗಳಿಂದ ಕಾಂಗ್ರೆಸ್ಗಾಗಿ ದುಡಿದಿದ್ದೇನೆ. ಬೆಳಗಾವಿಯಲ್ಲಿ 11 ಶಾಸಕರಾದರೆ ಕೇವಲ 2 ಸಚಿವ ಸ್ಥಾನ ಸಾಕಾ? ನನಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಅಂತ ಅಶೋಕ್ ಪಟ್ಟಣ್ ಬೇಸರದಿಂದ ನುಡಿದಿದ್ದಾರೆ. ಹೈಕಮಾಂಡ್ಗೆ ನಮ್ಮ ಅಸಮಾಧಾನದ ಬಗ್ಗೆ ವಿವರಿಸ್ತೇವೆ ಅಂತ ಕೂಡ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ಅಶೋಕ್ ಪಟ್ಟಣ್ ರಾಮದುರ್ಗದ ಶಾಸಕ, ಅನೇಕ ಬಾರಿ ಶಾಸಕರಾಗಿದ್ದಾರೆ. ಆದರೂ ಕೂಡ ಅವರ ಹಿರಿತನಕ್ಕೆ ಮನ್ನಣೆ ಕೊಟ್ಟಿಲ್ಲ ಅನ್ನುವ ಬೇಸರ ಅವರ ಮನಸ್ಸಿನಲ್ಲಿದೆ. ಅದನ್ನು ಇವತ್ತು ಪ್ರಕಟಪಡಿಸಿದ್ದಾರೆ. ಈಗ ನಾವು ನಮ್ಮ ಜಿಲ್ಲೆಯಿಂದ ಲಕ್ಷ್ಮಣ ಸವದಿಗೆ ಮಂತ್ರಿ ಮಾಡಿದ್ದಾರೆ. ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಒಳ್ಳೆಯದಾಗ್ತದೆ, ಸ್ಟ್ರೆಂಥನ್ ಆಗ್ತದೆ. ಭಾಳ ಖುಷಿ ಆಯ್ತು ನಮಗೂ. ಅವ್ರು ಬರಲಿ, ನಮ್ಮ ಪಾರ್ಟಿಗೆ ಸೇರಿಕೊಳ್ಳಿ, ನಮ್ಮ ಪಾರ್ಟಿ ಸಂಘಟನೆ ಮಾಡಲಿ, ನಮ್ಮ ಪಕ್ಷ ಬಲಪಡಿಸಲಿ ಅಂತೇಳಿ ನಮಗೂ ಖುಷಿ ಆಯಿತು. ಅವ್ರು ಮಂತ್ರಿಮಂಡಲ ಮಾಡೋದ್ರಿಂದ ನಮಗೇನು ಬೇಸರ ಏನಿಲ್ಲ. ಅವ್ರಿಗೆ ಮಾಡಿದಾರಲ್ಲ ಅವ್ರಿಗೂ ಮಾಡಲಿ. ಆದರೆ ನಾವು 40 ವರ್ಷದಿಂದ ನಾವು ಪಕ್ಷದಾಗ ದುಡ್ಕೊಂಡು ನಿಷ್ಠೆಯಿಂದ ಕಾಂಗ್ರೆಸ್ ಇದ್ದು ನಮಗೂ ಮಾಡಬೇಕಾಗಿತ್ತು ಅನ್ನೋದು ನಮ್ಮದು ಒಂದು ಬೇಡಿಕೆ ಇತ್ತು. ಆಮೇಲೆ ಈಗ ನನಗೇನಾಗಿದೆ, 18 ನಮ್ಮ ಬೆಳಗಾಂ ಜಿಲ್ಲೆ 18 MLA ಕ್ಷೇತ್ರ, ಅದರ 11 ಜನ ನಾವು ಕಾಂಗ್ರೆಸ್ನಾಗ ಇದ್ವಿ. ಅಟ್ಲೀಸ್ಟ್ 3 ಜನ ಮಿನಿಸ್ಟರ್ ಮಾಡಬೇಕಾಯಿತು. ಈಗ 2 ಮಾಡಿದ್ದಾರೆ. ಈಗ ನೋಡಿ, ನಿಮಗೆಲ್ಲ ಗೊತ್ತಿದೆ, ಕೊಪ್ಪಳ ಒಳಗೆ ಇರೋದೇ 3 ಜನ, ಕೊಪ್ಪಳ ಜಿಲ್ಲೆಯೊಳಗೆ ಇರೋದೇ 3 ಜನ, 2 ಮಂತ್ರಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯೊಳಗೆ 5 ಜನ ಇದ್ದಾರೆ, 5ರೊಳಗೆ 2 ಮಾಡಿದ್ದಾರೆ. ಆಮೇಲೆ ಕಲಬುರಗಿ ಒಳಗೆ 7 ಜನ MLAಗಳು, ಅಲ್ಲಿ 3 ಜನ ಮಿನಿಸ್ಟರ್ ಮಾಡಿದ್ದಾರೆ. ಹಾಗಾಗಿ ನಾವು 11 ಜನ ಕಾಂಗ್ರೆಸ್ ಇದ್ದರೂ ಕೂಡ 2 ಸಚಿವರು ತನ ಮಾಡಿದ್ದಾರೆ. ಈಗ ನಾವು ನಮ್ಮ ಜಿಲ್ಲೆಯಿಂದ ಲಕ್ಷ್ಮಣ ಸವದಿಗೆ ಮಂತ್ರಿ